ಹಾಯ್ ಎಲ್ರಿಗೂ ನಮಸ್ಕಾರ. ಪ್ರಿಯಾ ಭವ್ಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣಕರ್ತರಾದಂಥವ್ರು ಯಾರು, ಪ್ರೇರಣೆ ಕೊಟ್ಟವ್ರು ಯಾರು ಮತ್ತು ಅದರ ಸಂಪೂರ್ಣ ಹಿನ್ನೆಲೆಯನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪುಟ್ಟ ಲೈಕ್ ಮತ್ತು ಶೇರ್ ಮತ್ತು ಕಮೆಂಟ್, ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ನಾವು ಫಸ್ಟ್ ಇವಾಗ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಹಿನ್ನೆಲೆಯ ಬಗ್ಗೆ ತಿಳ್ಕೊಳಕ್ಕೆ ಹೋಗೋಣ. ಇದಕ್ಕೊಂದು ದೊಡ್ಡ ಸ್ಟೋರಿನೇ ಇದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ 13ನೇ ಸೆಂಚುರಿ ಅಂದರೆ 13ನೇ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ತುಘಲಕ್ ಸಾಮ್ರಾಜ್ಯದ ರಾಜ ಮೊಹಮ್ಮದ್ ಬಿನ್ ತುಘಲಕನು ಆಳ್ವಿಕೆ ಮಾಡ್ತಿರ್ತಾನೆ. ಅದೇ ಸಮಯದಲ್ಲಿ ಭಾರತದ ದಕ್ಷಿಣ ಭಾಗದಲ್ಲಿ ಕಂಗಡಿಯ ರಾಜವಂಶದ ವರಂಗಲ್ನ ರಾಜ ಪ್ರತಾಪರುದ್ರ ಕೂಡ ರೈವಾರಿಯಾಗಿ ಇರ್ತಾನೆ. ತುಘಲಕ್ನ ರಾಜ ಮೊಹಮ್ಮದ್ ಬಿನ್ ತುಘಲಕನಿಗೆ 1323ರಲ್ಲಿ ದಕ್ಷಿಣ ಭಾರತದ ಕಡೆ ಗಮನ ಹರಿಯುತ್ತದೆ ಮತ್ತು ಅವನು ಪ್ರತಾಪರುದ್ರನ ವಿರುದ್ಧ ದಂಗೆ ಎದ್ದು ಯುದ್ಧ ಮಾಡುತ್ತಾನೆ. ಈ ಯುದ್ಧದಲ್ಲಿ ಹರಿಹರ ಮತ್ತು ಬುಕ್ಕ ರಾಯರು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತಾರೆ. ಇವರು ತುಘಲಕ್ ಸಾಮ್ರಾಜ್ಯದವರು ತುಂಬ ಈಸಿಯಾಗಿ ಸಹ ಈ ಯುದ್ಧವನ್ನು ಗೆಲ್ಬೋದಾಗಿರುತ್ತೆ. ಬಟ್ ಆದರೆ ಹರಿಹರ ಮತ್ತು ಬುಕ್ಕ ಈಸಿಯಾಗಿ ಈ ಯುದ್ಧವನ್ನು ತುಘಲಕರು ಗೆಲ್ಲೋದಕ್ಕೆ ಬಿಡೋದಿಲ್ಲ. ಇವರಿಬ್ಬರ ನಡುವೆ ಅಂದರೆ ಪ್ರತಾಪರುದ್ರ ಹಾಗೂ ಮೊಹಮ್ಮದ್ ಬಿನ್ ತುಘಲಕರ ನಡುವೆ ತೀವ್ರವಾದಂತಹ ಯುದ್ಧ ನಡೆಯುತ್ತೆ. ಕೊನೆಯಲ್ಲಿ ವರಂಗಲ್ನ ರಾಜ ಸತ್ತು ಹೋಗ್ತಾನೆ. ಹಾಗಾಗಿ ತುಘಲಕ್ ಸಾಮ್ರಾಜ್ಯದ ರಾಜ ಮೊಹಮ್ಮದ್ ಬಿನ್ ತುಘಲಕ್ ಅಥವಾ ಆತನ ಸೈನ್ಯದವರು ಹರಿಹರ ಮತ್ತು ಬುಕ್ಕರಾಯನನ್ನು ಬಂಧಿಸಿ ದೆಹಲಿಗೆ ಕರೆದುಕೊಂಡು ಹೋಗ್ತಾರೆ ಮತ್ತು ಬಲವಂತವಾಗಿ ಹಿಂದೂ ಧರ್ಮದಿಂದ ಮುಸ್ಲಿಂ ಧರ್ಮಕ್ಕೆ ಮತಾಂತರವನ್ನು ಮಾಡ್ತಾರೆ. ನಂತರ ಮೊಹಮ್ಮದ್ ಬಿನ್ ತುಘಲಕನು ಹರಿಹರ ಮತ್ತು ಬುಕ್ಕರಾಯನಿಗೆ, ನೀವು ಇನ್ನು ಮುಂದೆ ನನ್ನ ಸಾಮ್ರಾಜ್ಯಕ್ಕೆ ನಿಷ್ಠೆಯಿಂದ ನಡ್ಕೋಬೇಕು ಮತ್ತು ನಿಮ್ಮಿಬ್ಬರಿಗೆ ನಾನು ದಕ್ಷಿಣ ಭಾರತದಲ್ಲಿ ನನ್ನ ಪ್ರದೇಶವನ್ನು ನೀಡುತ್ತೇನೆ, ನನ್ನ ಪರವಾಗಿ ನೀವು ಆಳ್ವಿಕೆ ಮಾಡಬೇಕು ಅಂತ ಹೇಳ್ತಾನೆ. ಮತ್ತು ಹರಿಹರ ಬುಕ್ಕರಾಯರು ದಕ್ಷಿಣ ಭಾರತದಲ್ಲಿ ಆನೆಗುಂದಿಯಲ್ಲಿ ತುಘಲಕ್ ಸಾಮ್ರಾಜ್ಯದ ಅಂಡರಲ್ಲಿ ಅಧಿಕಾರಿಯಾಗಿ ತಮ್ಮ ಕೆಲಸವನ್ನು ಸಹ ಶುರು ಮಾಡ್ತಾರೆ. ಅದೇ ಟೈಮಲ್ಲಿ ಒಬ್ಬ ಗುರುಗಳು ಸಿಗ್ತಾರೆ. ಆ ಗುರುಗಳೇ ವಿದ್ಯಾರಣ್ಯರು, ಅಂದರೆ ಪ್ರೇರಣೆ ಕೊಟ್ಟವರೇ ವಿದ್ಯಾರಣ್ಯರಾಗಿರ್ತಾರೆ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ. ವಿದ್ಯಾರಣ್ಯರು ಹರಿಹರ ಮತ್ತು ಬುಕ್ಕರಾಯರಿಗೆ ಮನ ಪರಿವರ್ತನೆಯನ್ನು ಮಾಡಿ ಮತ್ತೆ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಿ ಇನ್ನೂ ಹೆಚ್ಚು ಸಶಸ್ತ್ರ ಅಭ್ಯಾಸಗಳನ್ನು ಮಾಡಿಸಿ, ಈಗ ನೀವು ನಿಮ್ಮದೇ ಆದಂತಹ ಸ್ವಂತ ಸಾಮ್ರಾಜ್ಯವನ್ನು ಅಥವಾ ರಾಜ್ಯವನ್ನು ನಿರ್ಮಿಸಿ ಎಂದು ಪ್ರೋತ್ಸಾಹ ಸಹ ಮಾಡ್ತಾರೆ. ಇದೇ ಟೈಮಲ್ಲಿ ಓಲ್ ಇಂಡಿಯಾನ ಆಳ್ವಿಕೆ ಮಾಡ್ತಿದ್ದಂತಹ ತುಘಲಕ್ ಸಂತತಿ ವೀಕ್ ಆಗಿರುತ್ತೆ. ಯಾಕಂದರೆ 2 ರೀಸನ್ ಇರುತ್ತೆ. ಒಂದು ರೀಸನ್ ಬಂದು ತುಘಲಕ್ನ ರಾಜ ಮೊಹಮ್ಮದ್ ಬಿನ್ ತುಘಲಕ್ನು ನ್ಯೂ ಕರೆನ್ಸಿ ಪಾಲಿಸಿನ ಇಂಟ್ರಡ್ಯೂಸ್ ಮಾಡಿರ್ತಾನೆ. ಮತ್ತು ಎರಡನೇ ರೀಸನ್ ಬಂದುಬಿಟ್ಟು ಇವರ ರಾಜಧಾನಿ ದಿಲ್ಲಿ ಇರುತ್ತೆ. ದಿಲ್ಲಿಯಿಂದ ದೌಲತಾಬಾದ್ಗೆ ವರ್ಗಾವಣೆಯನ್ನು ಮಾಡಿರ್ತಾರೆ. ಇದೇ ಸಮಯದಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ ಹರಿಹರ ಮತ್ತು ಬುಕ್ಕ ಇಂಡಿಪೆಂಡೆನ್ಸ್ನ ಅನೌನ್ಸ್ ಮಾಡ್ಕೊತಾರೆ ಮತ್ತು ತಾವೇ ಒಂದು ಚಿಕ್ಕ ಸೈನ್ಯವನ್ನು ಕಟ್ಕೊಂಡು ಆಡಳಿತನ ನಡೆಸ್ತಾ ಇರ್ತಾರೆ. ಅಷ್ಟರಲ್ಲಿ ಇವರಿಗೆ ಇನ್ನೊಂದು ಗೋಲ್ಡನ್ ಆಪರ್ಚುನಿಟಿ ಸಿಗುತ್ತೆ. ಅದೆಲ್ಲಿ ಹೇಗೆ ಅಂದರೆ ದಕ್ಷಿಣ ಭಾರತದಲ್ಲಿ ಮೈಸೂರು ಹೊಯ್ಸಳರ ವಂಶ ಮತ್ತು ಮದುರೈನ ಸುಲ್ತಾನ ಮಧ್ಯೆ ಯುದ್ಧ ನಡೀತಾ ಇರುತ್ತೆ. ಈ ಯುದ್ಧದಲ್ಲಿ ಮೈಸೂರಿನ ಹೊಯ್ಸಳರ ವಂಶ ಸ್ವಲ್ಪ ಮಟ್ಟಿಗೆ ವೀಕ್ ಆಗಿರುತ್ತೆ. ಇವರ ಪರವಾಗಿ ಹರಿಹರ ಮತ್ತು ಬುಕ್ಕ ತಮ್ಮ ಸಣ್ಣ ಸೈನ್ಯದೊಂದಿಗೆ ಹೋರಾಟ ಮಾಡ್ತಾರೆ. ಅವರ ಪರವಾಗಿ ಹೋರಾಟ ಮಾಡಿ ಜಯ ಗಳಿಸ್ತಾರೆ. ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಈ ರೀತಿಯಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ. ಇದರಲ್ಲಿ ನಾವು ನೆನ್ಪಿಟ್ಕೊಬೇಕಾಗಿರೋ ವಿಷಯ ಏನು ಅಂತಂದರೆ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಯಾವಾಗ ಆಯಿತು ಅನ್ನೋದಾದರೆ ಕ್ರಿಸ್ತಶಕ 1336ರಲ್ಲಿ ಸ್ಥಾಪನೆ ಆಗುತ್ತೆ. ಇವರು 300 ವರ್ಷಗಳಿಗಿಂತ ಹೆಚ್ಚು ಕಾಲ ಆಳ್ವಿಕೆ ಮಾಡಿರ್ತಾರೆ. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕ ಬಂದ್ಬಿಟ್ಟು ಹಕ್ಕ ಮತ್ತು ಬುಕ್ಕರು, ಅಂದರೆ ಹರಿಹರ ಮತ್ತು ಬುಕ್ಕರಾಯ ಆಗಿರ್ತಾರೆ. ಮತ್ತು ಇವರು ಯಾವ ಮನೆತನಕ್ಕೆ ಸೇರಿರ್ತಾರೆ ಅನ್ನೋದಾದರೆ ಸಂಗಮ ಮನೆತನಕ್ಕೆ ಇವರು ಸೇರಿರ್ತಾರೆ. ಸಂಗಮ ಮನೆತನದ ಮೊದಲ ಅಥವಾ ಪ್ರಥಮ ಅರಸ ಯಾರು ಅನ್ನೋದಾದರೆ 1ನೇ ಹರಿಹರ ಆಗಿರ್ತಾನೆ. ವಿಜಯನಗರ ಸಾಮ್ರಾಜ್ಯದ ಲಾಂಛನ ಬಂದು ವರಾಹ. ಇವರ ಪ್ರಥಮ ರಾಜಧಾನಿ ಬಂದು ಆನೆಗುಂದಿ ಆಗಿರುತ್ತೆ. ತದನಂತರ ಇದು ಹಂಪಿಗೆ ವರ್ಗಾವಣೆ ಆಗುತ್ತೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಕಾರಣವಾದ ಗುರುಗಳು ಅನ್ನೋದಾದರೆ ಅದು ವಿದ್ಯಾರಣ್ಯರಾಗಿರ್ತಾರೆ. 4 ಪ್ರಮುಖ ಮನೆತನಗಳಿರ್ತವೆ. ಅದರಲ್ಲಿ ಮೊದಲನೇದು ಸಂಗಮ, ಎರಡನೇದು ಸಾಳ್ವ, ಮೂರನೇದು ತುಳು, 4ನೇದು ಅರವೀಡು. ಸಂಗಮ ಬಂದು 1336ರಿಂದ 1480
1985ರವರೆಗೆ ಆಳ್ವಿಕೆ ಮಾಡಿರ್ತಾರೆ. ಸಾಳ್ವ ಬಂದು 1485ರಿಂದ 1503, ತುಳುವ ಬಂದು 1503ರಿಂದ 1565, ಅರಬೀಡು ಬಂದು 1570ರಿಂದ 1646ರವರೆಗೆ ಆಳ್ವಿಕೆ ಮಾಡಿರ್ತಾರೆ. 1ನೇ ಹರಿಹರನಿಗೆ ಒಂದು ಬಿರುದು ಸಹ ಇರುತ್ತೆ. ಅದೇನು ಅಂತಂದರೆ ಪೂರ್ವ ಪಶ್ಚಿಮ ಸಮುದ್ರೇಶ್ವರ ಎಂಬ ಬಿರುದು ಸಹ ಇರುತ್ತೆ. ಹರಿಹರನ ನಂತರ 1ನೇ ಬುಕ್ಕರಾಯ. ಈತನು 1356ರಿಂದ 1377ರವರೆಗೆ ಅಂದರೆ ಸುಮಾರು 21 ವರ್ಷಗಳ ಕಾಲ ಆಳ್ವಿಕೆ ಮಾಡಿರ್ತಾನೆ. ಈತನಿಗೂ ಒಂದು ಬಿರುದಿರುತ್ತೆ. ಅದೇನು ಅಂತಂದರೆ ವೇದ ಮಾರ್ಗ ಪ್ರವರ್ತಕ ಎಂಬ ಬಿರುದು ಸಹ ಇರುತ್ತೆ. ಈತನು ಏನು ಮಾಡಿರ್ತಾನೆ ಅಂದರೆ ಚೀನಕ್ಕೆ 72 ರಾಯಭಾರಿಗಳನ್ನು ಸಹ ಕೊಟ್ಟು ಕಳಿಸಿರ್ತಾನೆ. ಮತ್ತು ಈತನ ಕಾಲದಲ್ಲಿ ಶೂನ್ಯ ಸಂಪಾದನೆ ಎಂಬ ವಚನಗಳ ಸಂಗ್ರಹ ಸಹ ರಚಿಸಲ್ಪಟ್ಟಿತು. ಈತನ ಕಾಲದ ತೋಟದ ಸಿದ್ಧಲಿಂಗ ಯತಿಗಳು ವಚನ ಸಹ ಬರೆದಿರ್ತಾರೆ. ಈತನ ಮಗ ಕಂಪಣ್ಣ ನಾಯಕ ಮತ್ತು ಪತ್ನಿ ಗಂಗಾಂಬಿಗೆ ಬರೆದಿರುವಂಥ ಕೃತಿ ಬಂದ್ಬಿಟ್ಟು ಮಧುರಾ ವಿಜಯ. ಇದನ್ನು ಇನ್ನೊಂದು ಹೆಸರಿಂದನೂ ಕೂಡ ಕರೀತಾರೆ. ಅದೇನು ಅಂತಂದರೆ ವೀರ ಕಂಪಣ್ಣ ನಾಯಕ ಚರಿತ್ರೆ. ಇಲ್ಲಿಂದ ನಾನು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ರಾಜರುಗಳ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. 1ನೇ ದೇವರಾಯ 1406ರಿಂದ 1422 ಈತನ ಆಡಳಿತ ಅವಧಿ. ಸಂಗಮನೆತನದ ಪ್ರಸಿದ್ಧ ಆರಂಭಿಕ ರಾಜ ಅಂತಂದರೆ ಅದು 1ನೇ ದೇವರಾಯ ಆಗಿರ್ತಾನೆ. ಈತನು ಕಳಿಂಗದ ಮೇಲೆ ದಾಳಿ ಮಾಡಿ ರಾಜಮುಂಡ್ರಿ ರಾಜ್ಯವನ್ನು ಸಹ ಗೆದ್ಕೊಂಡಿರ್ತಾನೆ. ಇವನು 15 ಮೈಲಿಯ ಉದ್ದವಾದಂತಹ ಕಾಲುವೆನ ತುಂಗಭದ್ರಾ ನದಿಗೆ ನಿರ್ಮಿಸಿರ್ತಾನೆ. 1421ರಲ್ಲಿ ಇಟಲಿಯ ದೇಶದ ನಿಕೊಲೋ ಕೊಂಟಿ ಈತನ ಆಸ್ಥಾನಕ್ಕೆ ಭೇಟಿ ಸಹ ಮಾಡಿರ್ತಾನೆ. 2ನೇ ದೇವರಾಯ ಈತನ ಆಡಳಿತಾವಧಿ ಬಂದು 1424ರಿಂದ 1446. ಈತನು ಬಹುಮನಿ ಸುಲ್ತಾನನಾದ ಅಹಮದ್ ಶಾನನ್ನು ಸೋಲಿಸಿ ಮುದುಗಲ್ನ ಕೋಟೆಯನ್ನು ಸಹ ವಶಪಡಿಸಿಕೊಂಡಿರ್ತಾನೆ. ಇವನ ಹಿಂದೆ ಇರ್ತಕ್ಕಂಥ ರಾಜರೆಲ್ಲರೂ ಸಹ ತಮ್ಮ ಸೈನ್ಯದಲ್ಲಿ ಹಿಂದೂಗಳಿಗೆ ಮಾತ್ರ ಅವಕಾಶ ಕಲ್ಪಿಸಿಕೊಟ್ಟಿರ್ತಾರೆ. ಆದರೆ ಇವನು ಪ್ರಪ್ರಥಮ ಬಾರಿಗೆ ಸೈನ್ಯದಲ್ಲಿ ಮುಸ್ಲಿಮರಿಗೂ ಸಹ ಅವಕಾಶವನ್ನು ಕಲ್ಪಿಸಿರ್ತಾನೆ. ಈತನು ತನ್ನ ಆಸ್ಥಾನದ ಮೇಲೆ ಕುರಾನನ್ನು ಇಟ್ಕೊಂಡು ಸಿಂಹಾಸನದ ಮೇಲೆ ಆಡಳಿತ ಮಾಡ್ತಾ ಇರ್ತಾನೆ. ಮತ್ತು ಈತನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಪ್ರವಾಸಿಗ ಅಂತಂದರೆ ಅದು ಅಬ್ದುಲ್ ರಜಾಕ್. ಕ್ರಿಸ್ತಕ 1443ರಲ್ಲಿ ಭೇಟಿ ನೀಡಿರ್ತಾನೆ. ಈತನ ಆಸ್ಥಾನದಲ್ಲಿ ಹಲವಾರು ಕವಿಗಳು ಆಶ್ರಯ ಸಹ ಪಡೆದಿರ್ತಾರೆ. ಅದರಲ್ಲಿ ಗದುಗಿನ ನಾರಾಯಣಪ್ಪ ಮತ್ತು ಚಾಮ ಅರಸರು ಕೂಡ ಆಶ್ರಯನ ಪಡೆದಿರ್ತಾರೆ. 2ನೇ ದೇವರಾಯ ಬರೆದಂತಹ ಗ್ರಂಥ ಅನ್ನೋದಾದರೆ ಅದು ಮಹಾನಾಟಕ ಸುಧಾನಿಧಿ. ಈತನು ಬರೀ ರಾಜ ಆಗಿರೋ ಮಹಾನ್ ಕವಿ ಕೂಡ ಆಗಿರ್ತಾನೆ. ಈತನ ಪ್ರಸಿದ್ಧ ಸೇನಾಪತಿ ಅಂತಂದರೆ ಅದು ಲಕ್ಕಣ್ಣ ದಂಡೇಶ ಅಂದ್ಬಿಟ್ಟು. ಈತನು ಅಜಾರ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಿಸಿರ್ತಾನೆ. ಈತನು ಕಲಾ ಮತ್ತು ಕೃತಿಗೆ ಹೆಚ್ಚು ಪ್ರೋತ್ಸಾಹವನ್ನು ಸಹ ನೀಡಿರ್ತಾನೆ. ಈತನ ಬಗ್ಗೆ ತಿಳಿಸುವಂಥ ಶಾಸನ ಅಂತಂದರೆ ಅದು ಹಂಪಿ ಶಾಸನ ಆಗಿರುತ್ತೆ. ಈತನಿಗೆ ಹಲವಾರು ಬಿರುದುಗಳಿವೆ. ದಕ್ಷಿಣ ಸಮುದ್ರಾಪತಿ ಅಥವಾ ಗಜಬೆಂಟೆಗಾರ ಎಂಬ ಬಿರುದುಗಳು ಸಹ ಇವೆ. ಶ್ರೀಕೃಷ್ಣದೇವರಾಯ ಈತನ ಆಡಳಿತಾವಧಿ ಬಂದು 1509ರಿಂದ 1530. ಈತ ಒಬ್ಬ ತುಳು ಸಂತತಿಯ ಪ್ರಸಿದ್ಧ ಅರಸ ಆಗಿರ್ತಾನೆ ಮತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿಯೇ ಅತ್ಯಂತ ಪ್ರಸಿದ್ಧ ಅರಸನು ಕೂಡ ಇವನೇ ಆಗಿರ್ತಾನೆ. ತುಳು ಸಂತತಿಯ ಸ್ಥಾಪಕ ಬಂದ್ಬಿಟ್ಟು ನರಸನಾಯಕ ಆಗಿರ್ತಾನೆ. 1471ರಲ್ಲಿ ಕೃಷ್ಣದೇವರಾಯ ಆನಗೊಂದಿಯಲ್ಲಿ ಜನಿಸಿರ್ತಾನೆ. ಈತನ ತಂದೆ ತಾಯಿ ನರಸನಾಯಕ ಮತ್ತು ನಾಗಲಾಂಬಿಕೆ. ಗುರುಗಳು ಬಂದು ವ್ಯಾಸರಾಯರಾಗಿರ್ತಾರೆ. ಈತನಿಗೆ 3 ಜನ ಹೆಂಡತಿಯರು ಅಂದರೆ ರಾಣಿಯರಿರ್ತಾರೆ. ಜಗನ್ಮೋಹಿನಿ, ಚಿನ್ನಾಂಬಿಕಾ ಮತ್ತು ತಿರುಮಲಾಂಬಿಕಾ. ಈತನಿಗೆ ಹಲವಾರು ಬಿರುದುಗಳು ಸಹ ಇವೆ. ಕನ್ನಡದ ರಮಾರಮಣ, ಕನ್ನಡದ ಕುಲತಿಲಕ, ಆಂಧ್ರಭೋಜ, ಯವನರಾಜ ಪ್ರತಿಷ್ಠಾಪನಾಚಾರ್ಯ ಎಂಬ ಹಲವಾರು ಬಿರುದುಗಳು ಸಹ ಈತನಿಗೆ ಇವೆ. ಈತನ ಮಕ್ಕಳು ಚೆಂಗುಲಾಂಬೆ ಮತ್ತು ವೆಂಗುಲಾಂಬೆ ಎನ್ನುವರು ಈತನ ಮಕ್ಕಳಾಗಿರ್ತಾರೆ. ಈತನು ಬರೆದಂತಹ ಗ್ರಂಥಗಳನ್ನ ನೋಡೋದಾದರೆ ನಾವು ಅಮುಕ್ತ ಮೌಲ್ಯ ತೆಲುಗು ಭಾಷೆಯ ಗ್ರಂಥ ಆಗಿರುತ್ತೆ. ಜಾಂಬಾವತಿ ಕಲ್ಯಾಣ, ಉಷಾ ಪರಿಯಣ, ಜ್ಞಾನ ಚಿಂತಾಮಣಿ ಎಂಬ ಹಲವಾರು ಗ್ರಂಥಗಳನ್ನು ಸಹ ಈತ ರಚಿಸಿದ್ದಾನೆ. ಈತ ಒಬ್ಬ ಪ್ರಸಿದ್ಧ ಅರಸ ಮಾತ್ರ ಆಗಿರದೆ ಶ್ರೇಷ್ಠ ಕವಿ ಮತ್ತು ಕಲಾ ವಾಸ್ತುಶಿಲ್ಪಕ್ಕೆ ಹೆಚ್ಚಿನ ಒತ್ತನ್ನು ಸಹ ಈತ ನೀಡಿದ್ದಾನೆ. ಕ್ರಿಸ್ತಕ 1514ರಲ್ಲಿ ಪೋರ್ಚುಗಲ್ ದೇಶದ ಬಾರ್ಬೋಸ್ ಮತ್ತು ಕ್ರಿಸ್ತಕ 1520ರಲ್ಲಿ ಡೊಮಿಂಗೋ ಪಾಯಸನ ಕೂಡ ಭೇಟಿ ನೀಡಿರ್ತಾರೆ. ಮತ್ತು 1509ರಲ್ಲಿ ಯೂಸಫ್ ಆದಿಲ್ ಶಾನನ್ನು ಈತ ಸೋಲಿಸಿರ್ತಾನೆ. ಮತ್ತು 1510ರಲ್ಲಿ ಬೀದರ್ನ ಮಹಮ್ಮದ್ ಶಾನನ್ನು ಸಹ ಸೋಲಿಸಿರ್ತಾನೆ. 1510ರಿಂದ 11ರಲ್ಲಿ ಉಮ್ಮತ್ತೂರಿನ ಗಂಗರಾಜನನ್ನು ಸಹ ಈತ ಸೋಲಿಸಿರ್ತಾನೆ. ಮತ್ತು 2ನೇ ಮಹಮ್ಮದ ಶಾನನ್ನು ಬಿಡುಗಡೆಗೊಳಿಸಿ ಕಲಬುರಗಿಯ ಸಿಂಹಾಸನದ ಮೇಲೆ ಕೂಡಿಸಿದ್ದರಿಂದ ಈತನನ್ನು ಯವನರಾಜ ಪ್ರತಿಷ್ಠಾಪನ ಎಂದು ಕರೆಯುತ್ತಾರೆ.
ಒರಿಸ್ಸಾದ ಗಜಪತಿಯನ್ನು ಸೋಲಿಸಿದ ನಂತರ ಆತನ ಮಗಳಾದ ಜಗನ್ಮೋಹಿನಿಯನ್ನು ಮದುವೆ ಆಗಿರ್ತಾನೆ ಮತ್ತು ಆತನನ್ನು ಸೋಲಿಸಿದ ಕಾರಣ ಅಂದರೆ ಅದರ ನೆನಪಿಗಾಗಿ ಮಹಾನವಮಿಯ ದಿಬ್ಬವನ್ನು ಸಹ ಈತ ಆರಂಭಿಸಿರ್ತಾನೆ. ಈತನು ಪೋರ್ಚುಗೀಸರಿಂದ ಕುದುರೆಗಳನ್ನೆಲ್ಲನೂ ಸಹ ಆಮದು ಮಾಡ್ಕೊಳ್ತಾ ಇರ್ತಾನೆ. ದಸರಾ ಹಬ್ಬ ಪದ್ಧತಿಯನ್ನು ಆರಂಭಿಸಿರ್ತಾನೆ. ಇವಾಗ ಏನು ನಡೀತಾ ಇದೆ ಕರ್ನಾಟಕದ ಹಬ್ಬ ಆಗಿ ಮೈಸೂರು ದಸರಾ, ಅದನ್ನು ಮೊದಲು ಪ್ರಾರಂಭ ಮಾಡಿದಂಥವ್ರು ವಿಜಯನಗರ ಸಾಮ್ರಾಜ್ಯದವರು. ಅದನ್ನು ಶ್ರೀಕೃಷ್ಣ ದೇವರಾಯ ಇದನ್ನು ಪ್ರಾರಂಭಿಸಿರ್ತಾನೆ. ಈತನು ತನ್ನ ಪಟ್ಟಾಭಿಷೇಕದ ಸವಿನೆನಪಿಗಾಗಿ ವಿರೂಪಾಕ್ಷ ದೇವಾಲಯವನ್ನು ಸಹ ಕಟ್ಟಿಸಿರ್ತಾನೆ. ಮತ್ತು ಅವನ ಶಿಲ್ಪ ವೈಭವಕ್ಕಾಗಿ ವಿಜಯ ವಿಠಲ ದೇವಾಲಯವನ್ನು ಸಹ ನಿರ್ಮಿಸಿರ್ತಾನೆ. ಈತ ತುಂಬ ಅತಿ ಹೆಚ್ಚು ಕಲಾಕೃತಿಗೆ ಒತ್ತನ್ನು ಕೊಟ್ಟಿರ್ತಾನೆ ಅಂತ ನಮಗೆ ಈ ವಿಷಯದಲ್ಲಿ ಗೊತ್ತಾಗ್ತಿದೆ. ಶ್ರೀಕೃಷ್ಣ ದೇವರಾಯನ ಸಮಾಧಿ ಬಂದುಬಿಟ್ಟು ನಮಗೆ ಆನೆಗೊಂದಿಯಲ್ಲಿ ಸಿಗುತ್ತೆ. ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಅಷ್ಟದಿಗ್ಗಜರೆಂಬ ಕವಿಗಳು ಸಹ ಇರುತ್ತಾರೆ. ಯಾರ್ಯಾರು ಅಂತ ನೋಡೋದಾದರೆ ನಾವು ತೆನಾಲಿ ರಾಮಕೃಷ್ಣ, ಅಲ್ಲಾಸಾಯಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದುರ್ಜಟಿ, ಪಿಳ್ಳಂಗಿ ಸೋರಣ್ಣ, ರಾಮರಾಜಭೂಷಣ, ಅಯೋಲ ರಾಜಾರಾಮ, ಮಾದಯ್ಯ ಮಲ್ಲಣ್ಣ ಎಂಬ 8 ಕವಿಗಳ ಕವಿಕೂಟ ಸಹ ಇವರ ಆಸ್ಥಾನದಲ್ಲಿ ಇರುತ್ತೆ. ಇನ್ನು 4ನೇ ಮನೆತನದ ಬಗ್ಗೆ ನಾವು ನೋಡೋದಾದರೆ ಅರವೀಡು ಮನೆತನ. ಇವರ ಆಡಳಿತಾವಧಿ ಬಂದು 1570ರಿಂದ 1646. ಇದರ ಸ್ಥಾಪಕ ಬಂದ್ಬಿಟ್ಟು ತಿರುಮಲರಾಯ ಆಗಿರ್ತಾನೆ. ಇದರ ರಾಜಧಾನಿ ಪೆನಗೊಂಡ. ಕೊನೆಯ ದೊರೆ ಬಂದ್ಬಿಟ್ಟು ಅರವೀಡು ಮನೆತನದಲ್ಲಿ 3ನೇ ಶ್ರೀರಂಗ ಆಗಿರ್ತಾನೆ. ವಿಜಯನಗರ ಸಾಮ್ರಾಜ್ಯದಲ್ಲಿ 200ಕ್ಕೂ ಹೆಚ್ಚು ಬಂದರುಗಳು ಸಹ ಇರುತ್ತೆ. ಲೇಪಾಕ್ಷಿಯಲ್ಲಿ 30 ಅಡಿ ಎತ್ತರದ ಬಸವಣ್ಣ ವಿಗ್ರಹ ಇರುತ್ತೆ. ಇದನ್ನು ನಾವು ಶೈವರ ಅಜಂತ ಅಂತಲೂ ಕೂಡ ಕರೀತಾರೆ. ಇದು ದಕ್ಷಿಣ ಭಾರತದ ಅತಿ ದೊಡ್ಡ ದೇವಾಲಯವಾಗಿದೆ. ಇದು ದಕ್ಷಿಣ ಭಾರತಕ್ಕೆ ಒಂದು ಹೆಮ್ಮೆಯ ವಿಷಯ ಸಹ ಆಗಿದೆ. ಕಮಲ್ ಮಹಲ್ ಬಂದ್ಬಿಟ್ಟು ಮುಸ್ಲಿಂ, ಹಿಂದೂ ಮತ್ತು ವಾಸ್ತುಶಿಲ್ಪಕ್ಕೆ ಒಂದು ಹೆಸರುವಾಸಿಯಾದಂಥ ಒಂದು ಪ್ಲೇಸ್ ಆಗಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ಆಗಿತ್ತು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿ. ಐ ಹೋಪ್ ನಿಮ್ಮೆಲ್ರಿಗೂ ಸಹ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಮತ್ತು ರಕ್ಕಸ ತಂಗಡಿ ಯುದ್ಧದ ಬಗ್ಗೆ ಸಹ ಸಂಪೂರ್ಣವಂತ ಮಾಹಿತಿ ಕೊಡ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ.